ಬರ್ರಮ್ಮಿ ಹೋಗೋಣ. ಇಷ್ಟು ದಿನ ಅಯ್ಯೋ ಕಾರು 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 ಅಂತ ಹೇಳ್ತಿದ್ರಿ, ಇವತ್ತು ಕಾರು ಮನೆಗೆ ಬರ್ತದೆ. ಆದ್ರೂ ಸುಮ್ಮನೆ ಕುಂತಿದ್ದೀರಲ್ಲ, ಬರ್ರಿ ಸರ್ ನಾ ಹೋಗೋಣ ಬರ್ರಿ. ಇರ್ರಿ, ಅತ್ತೆನೆಲ್ಲ ಕರಿಬೇಕಲ್ಲ, ರೆಡಿ ಆಯ್ತಾಯ್ತು ಅತ್ತೆ. ಅತ್ತೆ ಅಜ್ಜಿ ಎಲ್ಲ ರೆಡಿ ಆಯ್ತೈತೆ. ಈ ಪೊದ್ದಿ ಮನೆಯಾಗ ಯಾಕೋ ಕಾಣ್ತಾ ಇಲ್ಲ. ನಾವು ಕಾರ್ ತಗೊಂಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ವಿ ಓಡೋಗ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಹೊಟ್ಟೆ ಉರಿ ಒಳಗಂತೂ ಅದಕ್ಕೆ ಓಡೋಗಿರ್ಬೇಕು. ಫೋಟೋ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಉರ್ಸೋಣ, ಸುಮ್ಮನಿರು. ಏನು ಫೋಟೋ ಇಲ್ವೇನು? ಫೋಟೋ ಹಾಕಿ ಉರ್ಸಿದ್ರೆ ಇನ್ನೂ ಚೆನ್ನಾಗಿ ಉರ್ಕೊಂತಾಳೆ ಮನೆಯಾಳೆ. ಅವಳಿಗೆ ಹಂಗೆ ಮಾಡಬೇಕು, ಫೋಟೋ ಗಿಟ ಹಾಕ್ಬಿಟ್ಟು ಚೆನ್ನಾಗಿ ಉರಿಸ್ತಾ ಇರಬೇಕು. ಉರಿಸ್ತೀನಿ ಹಂಗೆ ನೀವು ಬಿಡೋದಿಲ್ಲ, ಚೆನ್ನಾಗಿ ಉರಿಸ್ತೀನಿ. ಅತ್ತೆ ಸದ್ಯ ನಮ್ಮ ಮಗಳಿದ್ರೆ ಸಾಕು. ಇವತ್ತು ಕಾರ್ ಬಂದ್ಬಿಟ್ರಂತೂ ನಮ್ಮ ಮರ್ಯಾದೆ ಅಂತ ಊರಾಗೆ ಟಾಪ್ ಲೆವೆಲ್ಗೆ ಹೋಯ್ತದೆ. ಹಂಗೇನೇನಿಯಾ ಬರ್ಬೇಕಾದ್ರೆ ಮಂತಕ್ಕೆ ತಗೊಬಿಟ್ಟು ಬರೋದು ಬೇಡ ಗಾಡಿನ. ಎಲ್ಲರೂ ಇರ್ತೀವಲ್ಲ ದೇವಸ್ಥಾನದಾಗ ಹಂಗೆ ಪೂಜೆ ಮಾಡ್ಕೊಂಬಿಟ್ಟು ತಗೊಬಿಟ್ಟು ಬಂದ್ಬಿಡೋಣ. ಏನು ಇವತ್ತಾದ್ರೂ ಕಾರ್ ಬರ್ತದೋ ಇಲ್ಲ ಅಂತಂದ್ರೆ ಇವತ್ತು ಆಗಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾಮಾಗಿ ಮಾಡ್ತಿರೋ. ನ್ಯಾಯವಾಗಿ ಹೇಳಿ, ನೆಟ್ಟಗೆ ಬರ್ತದೆ ಬರೋಕ್ಕಿಲ್ಲ ಅಂತ. ಅಜ್ಜಿ ಬಂದೇ ಬರ್ತದೆ, ರೆಡಿಯಾಗಿ ನಿಂತೈತೆ ನಮಗೋಸ್ಕರ ಶೋರೂಮಾಗಿ. ಗೊತ್ತೇನು ನೀನು ನೋಡಿ ಹೆಂಗೆ ಹೇಳ್ತೀಯ, ಬರ್ತದೋ ಬರಲ್ವೋ ಅಂತ ಹೇಳ್ಬಿಟ್ಟು. ಬರದೆ ಇನ್ನೆಲ್ಲ ಹೋಯ್ತದೆ, ಬಂದೇ ಬರ್ತದೆ, ಸುಮ್ಕೇರು. ಮನೆಯೆಲ್ಲ ಹಿಂಗೆ ಹೇಳಿ ಬರೋಕ್ಕಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ. ಇಲ್ಲ ಕಣಜ್ಜೆ, ಇವತ್ತು ಬಂದೇ ಬರ್ತದೆ. ಕಾರಾಗೇನ ಫುಲ್ಲು ರೌಂಡ್ಸ್ ಹೊಡಿಸ್ತೀವಿ, ನೋಡ್ತಾ ಇರು. ಅದ್ಯೋ ನೋಡಿಸ್ತಿರೋ ಯೋನ. ನೋಡ್ತೀನಿ ತಗ. ಅಜ್ಜಿ ಹಂಗಾರೆ ಮಧ್ಯಾಹ್ನಕ್ಕೆ ಊಟ ಗಿಟ ಏನು ಬೇಡವೇನಜ್ಜಿ? ಊಟ ಗಿಟ ಇನ್ನೇನು ಬೇಡ ಬಿಡು, ಇವೇ ಕೊಡಿಸ್ತಾವಲ್ಲ ಹೋಟ್ಲು ಗಿಟ್ಲಾಗ ಎಲ್ಲನೂ. ಇವತ್ತು ತಂದಿರೋ ಕುಸಿಗೆ ಕೊಡಿಸ್ತಾರೆ. ಇನ್ನೇನು ಮಾಡ್ತಾರೆ ಅದೇ ಮತ್ತೆ ಅಷ್ಟು ಲಕ್ಷ ರೂಪಾಯಿದು ಕಾರೇ ತಗೋತಿದ್ದೀವಂತೆ ಅಂತದ್ರಾಗೆ ನಾವೇನು ಊಟ ಕೊಡಿಸ್ಕೊಂಬಿಟ್ಟು ಬರೋಕ್ಕಿಲ್ವೇ? ನೀನೇನಿಲ್ಲಿ ಮಾಡೋ ಅಂತ ಅವಶ್ಯಕತೆ ಇಲ್ಲ. ರಾತ್ರಿದೆ ತಂಗ್ಳೋ ತಿನ್ಕ ನಾವು ಕಾರ್ ತಗೊಂಬಿಟ್ಟು ಬರ್ತೀವಿ, ಹೊಸ ಕಾರ್ನ. ಕೆಲವರು ಮೆರಿತಾ ಇದ್ರು, ನಮ್ಮದೇ ಇರೋದು ಕಾರು ನಮಗೆ ಬಿಟ್ರೆ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾವು ತಂದು ನಿಲ್ಸಿದ್ಮೇಲೆ ಚೆನ್ನಾಗಿ ಅರ್ಥ ಆಯ್ತದೆ. ಚೆನ್ನಾಗಿ ಅರ್ಥ ಆಗಕ್ಕಿಲ್ಲ ಪ್ರೇಮಿ, ಚೆನ್ನಾಗಿ ಹೊಟ್ಟೆ ಉರಿತದೆ. ಅಯ್ಯೋ, ನೀವು ಕಾರ್ ತಗೊಬಿಟ್ಟು ಬಂದರೆ ನನಗೆ ಯಾಕೆ ಹೊಟ್ಟೆ ಉರಿತದೆ? ನನಗೇನು ತಲೆ ಕೆಟ್ಟಾಯ್ತಾ? ನಂದು ಅಂತ ಹೇಳ್ಬಿಟ್ಟು ಕಾರ್ ಇಲ್ವಾ? ನನಗಂತೂ ಹೊಟ್ಟೆ ಗಿಟ್ಟೆ ಉರಿಯೋಂಥ ಸೀನ್ ಎಲ್ಲನೂ ಇಲ್ಲ. ನನಗೇನು ಹೊಟ್ಟೆ ಉರಿಯೋದೂ ಇಲ್ಲ. ನೀವು ಕಾರ್ ತಗೊಂಡು ಚೆನ್ನಾಗಿದ್ರೆ ನನಗೆ ಯಾವತ್ತೂ ಹೊಟ್ಟೆ ಉರಿಯೋದಿಲ್ಲ, ಸರಿನಾ? ನೀವು ಕಾರಾದ್ರು ತಗೊಳ್ಳಿ, ಏರೋಪ್ಲೇನಾದ್ರು ತಗೊಳ್ಳಿ, ನನಗೇನಂತೆ. ಬಿಡ್ರಾಮಿ, ಯಾಕೆ ಕಿತ್ತಾಡ್ತೀರಾ? ನಿನಗೂ ಕಾರ್ ಐತಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಆರಾಮಾಗಿರು. ಚೆನ್ನಾಗಿ ಹುರಿದೋಗೈತಲ್ವಾ ಈ ರಾಧುಂಗೆ? ಹುರಿದೋಗೈತೆ ಅಂತ ಕೇಳ್ತೀಗ? ಲೇ, ಏನೇ ಮಾಡ್ತೀರೀಗ? ಇವಳು ಜಯ ಅದು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಮೇಕಪ್ ಮಾಡ್ಕೊಂತಾಳೆ. ಅದು ಯಾರ್ದ್ರ ಶೃಂಗಾರಕ್ಕೆ ಪಟ್ನಾಳ ಆಯ್ತಂತೆ. ಹಂಗಾಯ್ತು ಕಣಪ್ಪ. ಇವಳು ಶೃಂಗಾರ ಮಾಡ್ಕೊಂಡು ಕುಂತ್ಕೊಳ್ಳೋದು. ಇವಳು ಮನ್ಕಾಯಾಗೋಗ ಬೇಗ ಬರೋದು ಬಿಟ್ಬಿಟ್ಟು ಇವಳು ಕತೆಯ ನೋಡು ಏನಿದ್ರಾಗ ದಿಮಾಕಾಗಿತ್ತಾಳೆ ಅಂತ ಹೇಳ್ಬಿಟ್ಟು. ಸರ್ನ ಬಾರೇ, ಯಾವ್ದನ ಇದಕ್ಕೆ ಹೋಯ್ತಿದ್ವಿ ಮದುವೆ ಫಂಕ್ಷನ್ಗೆ, ನಂಗೆ ರೆಡಿ ಆಯ್ತಾಳೆ. ಬಂದೆ ಅತ್ತೆ. ಅಯ್ಯಯ್ಯಪ್ಪ, ಓಹೋ ಏನು ಮಕ್ಕಳು ಕಾರ್ ತಗೋತಾರೆ ಅಂತ ಅಡಿನ ಮುಡಿಗಂಟ ಮೇಕಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀಗಲ್ಲ. ಹಂಗೇನಿಲ್ಲ ಕಣತ್ತೆ, ಸುಮ್ಕೇನಿಯ ಇರಲಿ ಅಂತ ಹೇಳ್ಬಿಟ್ಟು ರೆಡಿ ಆದೆ ಅಷ್ಟೇ. ನಿನಿಯ ಏನಾಯ್ತದೆ? ಏನೋ ಒಂದು ಖುಷಿ ವಿಚಾರ ಅಲ್ವಾ, ಅದಕ್ಕೊಂಚೂರು ರೆಡಿ ಆದೆ. ನಾನೇನು ಶಾನೆ ರೆಡಿ ಆಗಿಲ್ಲಪ್ಪ, ಒಂದು ತುಸ್ಸ ರೆಡಿ ಆಗಿದ್ದೀನಿ ಅಷ್ಟೇ. ನಿನಿಯ ಅಷ್ಟಕ್ಕೆಲ್ಲ ಬಾಯಿ ಮೇಲೆ ಬೆಳ್ಳಿ ಕಣಂತದೇನು ನೋಡಿರಿ. ಆಮೇಕಿಂದ ಯಮ್ಗಂಡು ಕಾಲ ಬಂದ್ಬಿಡ್ತದೆ. ನಡೀರಿ ಸರ್ನ. ಸರಿ ಬರ್ರಿ ಅತ್ತೆ, ಬರ್ರಿ. ಮೇಡಮ್, ಕಾರ್ ನೋಡ್ತಾ ಇರಿ, ನಾನು ಫಾರ್ಮಾಲಿಟೀಸ್ ಎಲ್ಲನೂ ಮುಗಿಸ್ತೀನಿ. ಆಯ್ತು ಸರ್. ಅತ್ತೆ, ಇದೇ ನಿನಗೆ ಕಾರು ಹೆಂಗೈತತೆ? ಬನ್ನಿ ನೋಡಿ ಬನ್ನಿ. ಯವ್ವಾ, ತಣ ಅಂತ ಹೊಳಿತದಲ್ಲೇ ಪ್ರೇಮಿ. ಎಂತ ಕಾರ್ ತಕೊಂಡ್ಬಿಟ್ಟಿದ್ದೀರಿ ನೀವಂತೂ, ತಣ್ಣ ಗುಡ್ತದ ಹಿಂಗೆ ನಿನಿಯ. ಓ ಕಣವ, ಚೆನ್ನಾಗೈತೆ ಕಾರ್ ಮಾತ್ರ. ನನಗೂ ಕಲರು ಎಲ್ಲ ಬುಲ್ ಇಷ್ಟ ಆಯ್ತು. ಜಿಗ ಅನ್ನೋ ಕಲರ್ ಇಲ್ವಲ್ಲ, ಒಳ್ಳೆ ಸಣ್ಣಕಿರೋ ಕಲರ್ ಏನಿಯೇ ತಗೊಂಡಿದ್ದೀರಲ್ಲ, ಬುಲ್ ಇಷ್ಟ ಆಯ್ತು ನನಗಂತೂ. ಅಮ್ಮೋ, ಬೇಕಂತ ನಾನೇ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿರ್ತದೆ ಈ ಕಲ್ಲರಿನ ಅಂತ ಹೇಳ್ಬಿಟ್ಟು. ಅಜ್ಜಿ ನಿನಗೂ ಇಷ್ಟ ಆಯ್ತಲ್ಲ. ಕೇರಿನಾಗೆಲ್ಲ ಹೇಳ್ಕೊಂಬಿಟ್ಟು ಬರೋಕ್ಕೆ ಸೊರ ಐತಲ್ಲ. ನಮ್ಮ ಮನೆಗೆ ಬಂತು ಕಾರು ಅಂತ ಹೇಳ್ಬಿಟ್ಟು. ಇವತ್ತು ಅಮ್ಮ ಎಲ್ಲರೂ ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಪೂಜೆ ಗೀಜೆ ಮಾಡಿಸ್ಕೊಂಡು ನೆಟ್ಟು ಮನೆಗೆ ಹೋಗೋಣ ಕಣಮ್ಮ, ಸರಿನಾ? ಅರ್ಜೆಂಟ್ ಮಾಡೋಕೆ ಹೋಗ್ಬೇಡ ನೀನು, ಸಂಜೆ ಆಗಲಿ ಬಿಡು ಮಂತಕ್ಕೆ ಹೋಗೋ ಅಷ್ಟೊತ್ತಿಗೆ. ಹೇಳ ಕಾರ್ ತಗೊಂಡ್ಮೇಲೆ ಒಂದೇ ಮಕ್ಕೆ ನೀವು ಹೋಯ್ತಿರ್ಬೇಕಷ್ಟೇ. ನೀನಿಯ ಒಂದೇ ಮಕ್ಕೆ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಆಮೇಲಿಂದ ಬರಬೇಕು. ಸುಮ್ಕೇನೆ ಮನೆಗೆ ತಗೊಂಡು ಹೋಗ್ಬಾರ್ದು ಗಾಡಿನ. ಲಕ್ಷ್ಮಿ ಇದ್ದಂಗೆ ದೇವ್ರ ಪೂಜೆ ಮಾಡ್ಬಿಟ್ಟು ತಗೊಂಡು ಹೋಗ್ಬೇಕು. ಹೇಳು ಅಂತೂ ಇಂತೂ ಹೆಂಗ್ ಗೊತ್ತಾಗೆ ಎಲ್ಲ ಸೇರಿ ತಗೊಬಿಟ್ರಲ್ಲ. ನನ್ನ 3 ಜನ ಮಕ್ಕಳು ಅತ್ತಾಗಿ ಹಂಗೆ ಆಯ್ತು ಕಾರು ಪಾರು ಅಂತ ಮಾಡ್ಕೊಂಡು ಅತ್ತಾಗಿ 2 ಕಾರ್ ಬಂದು ಜೊತೆಗೆ ಇಟ್ಕೊಂಡಿರ್ತಿರಲ್ಲ, ಕಿತ್ತಾಡಕ್ಕೆಲ್ಲ ಹೋಗ್ಬೇಡಿ. ಸರ್ ಬನ್ನಿ, ಸಿಗ್ನೇಚರ್ ಹಾಕ್ಬೇಕಲ್ಲ, ಆ ಸಿಗ್ನೇಚರ್ ಪ್ರೊಸೀಜರ್ ಅನ್ನು ಮುಗಿಸ್ಬಿಡಿವ್ರಂತೆ. ಬನ್ನಿ, ಆಮೇಲೆ ಕಾರ್ ಕೀ ಎಲ್ಲ ಕೊಡ್ತೀನಿ. ಅಜ್ಜಿ, ಇದು ಏನು ಗೊತ್ತಾ, ಇವಳು ತಗೊಂಡವಳಲ್ಲ ಕಾರು, ಅದೇ ರಾಧನ್ ಗಿಫ್ಟ್ ಬಂದೈತಲ್ಲ, ಅದಕ್ಕಿನ್ನೂ ಚೆನ್ನಾಗೈತೆ ಕಾರ್. ಇದು ಮಾತ್ರ ಸೂಪರ್ ಆಗೈತೆ ಇದು ಕಾರು. ಆ ಕಾರ್ ಏನು ಹೇಳ್ಕೊಳಂಗೇನಿಲ್ಲ, ಏನು ಚೆನ್ನಾಗಿಲ್ಲ ಕಾರ್, ಅಷ್ಟೊಂದೇನು ಇಷ್ಟ ಆಗಲಿಲ್ಲಪ್ಪ ನನಗಂತೂ. ಈ ಕಾರ್ ಮಾತ್ರ ಮಸ್ತಾಗೈತೆ, ಸೂಪರ್ ಆಗೈತೆ ಈ ಕಾರ್ ಮಾತ್ರ. ಅಯ್ಯೋ, 2 ಕಾರು ಸಂದಕ್ಕೆ ಹೋಗ್ಬಿಡ್ರಮ್ಮಿ, ಕಿತ್ತಾಡ್ಕೊಂಡು ನಿಮಗೆ ಕಿತ್ತಾಡ್ಕೊಂಡು ಏನು ಮಾಡಿರಿ ಸಂದಕ್ಕವೆ ಕಾರ್ ಮಾತ್ರ.
ಓ ಸರ್ ತಗೊಳ್ಳಿ ನಿಮ್ಮ ಹೊಸ ಕಾರ್ಗೆ ಆಲ್ ದ ಬೆಸ್ಟ್ ಅಂದರೆ ಕಂಗ್ರ್ಯಾಚುಲೇಷನ್ ಸರ್. ಸರಿನಾ? ನೋಡಿ ಈ ಕಾರ್ ಜೊತೆ ನಿಮಗೆ ಒಂದು ಟ್ರಿಪ್ ವೋಚರ್ ಸಮೇತ ಸಿಗ್ತಾ ಇದೆ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮ ಶೋರೂಮ್ ಕಡೆಯಿಂದ ನಿಮಗೆ ಹಾಗೇನೆ ಒಂದು 500 ರುಪೀಸ್ಗೆ ಫ್ರೀ ಪೆಟ್ರೋಲು ಸಿಗ್ತಾ ಇದೆ. ಹೋಗ್ಬೇಕಾದ್ರೆ ಆನ್ ದ ವೇನಲ್ಲಿ ಹಾಕಿಸ್ಕೊಂಡು ಹೋಗ್ಬೋದು. ಓಕೆನಾ? ತಗೊಳ್ಳಿ ಗಿಫ್ಟ್ನ. ಅಯ್ಯೋ ಅಜ್ಜಿ ನೀವು ಬರ್ರಿ, ಅತ್ತೆ ನೀವು ಬರ್ರಿ, ಈ ಕಡೆ ಬರ್ರಿ ಬರ್ರಿ. ಅಯ್ಯೋ ನಮ್ದೇವನು ನೀವು ಇಸ್ಕಳಿ. ಏ ಬಾಜಿ ಪರವಾಗಿಲ್ಲ, ಬಾ 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 ಒಟ್ಟು ತೆಕ್ಕಳನ್ ಬಾ. ಓ ತೆಗಿರಪ್ಪ, ನಮ್ಗೆ ಅದು ಎಲ್ಲ ಅಭ್ಯಾಸವೇನೇ ಇಲ್ಲ. ಹೆಂಗ ಚೆನ್ನಾಗಿ ತಗೊಂಡು ಮಕ್ಳು ಚೆನ್ನಾಗಿದ್ರೆ ಸಾಕು. ಕೀ ಹಿಡ್ಕೊಳ್ಳಿ. ಹ್ಞೂ ಹಿಡ್ಕೊಂಡೆ. ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಬನ್ನಿ, ಯಾರಾದರೂ ಬಂದು ಕಾರ್ನ ಮೂವ್ ಮಾಡಿಬಿಟ್ಟು ತಗೊಂಡು ಹೋಗ್ಬೋದು. ಯಾರಾದರೂ ಬನ್ನಿ ಸರ್, ಮೂವ್ ಮಾಡಿ ಬನ್ನಿ. ಬಂದ್ವಿ. ಹಾಂ ಸರ್, ಹಂಗೆ ಹೋಗಿ ಕೆಳಗಡೆ ಇಳಿಸ್ಬೋದು. ಹೋಗಿ ಮೂವ್ ಮಾಡಿ. ಹುಷಾರು ಕಳ್ಳ, ಹೊಸ ಕಾರು, ನಿಧಾನ ತಗೊಂಡೋಗಿ, ನಿಧಾನಕ್ಕೆ ಹೋಗು. ಹಾಂ ಸರ್, ಹಾಗೆ ಮುಂದಕ್ಕೆ ಹೋಗಿ. ಸರಿ ಮೇಡಮ್, ಸರ್ವಿಸ್ ಎಲ್ಲ ಇರುತ್ತೆ, ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಸರ್ವಿಸ್ ಎಲ್ಲ ಮಾಡಿಸ್ಕೊಳ್ಳಿ. ಸರಿನಾ? ಏನಾದರೂ ನಿಮಗೆ ಕಾರ್ ಬಗ್ಗೆ ಡೌಟ್ ಇದ್ದರೆ ನಮಗೆ ಕಾಲ್ ಮಾಡಿ. ಓಕೆನಾ? ಎಲ್ಲ ಇನ್ಫಾರ್ಮೇಷನ್ ನಾನು ಹೇಳ್ತೀನಿ. ಏನು ಡೌಟ್ ಇದ್ರೂ ಕಾಲ್ ಮಾಡಿ. ಓಕೆನಾ? ಹ್ಞೂ ಸರಿ ಸರ್, ಥ್ಯಾಂಕ್ ಯು. ನೋಡಿ ಹೆಂಗೋ ನಿಮ್ಮ ಯಜಮಾನಪ್ಪ ಕಾರ್ ತೆಗ್ದವನಿ, ಹಂಗೆ ನೀವು ಕಾರ ಕುಂತ್ಕೊಬಿಡನಿ, ದೇವಸ್ಥಾನಕ್ಕೆ ಹಂಗೆ ನೀವು ಹೋಗನಿ. ಆಮೇಕಿಂದ ಲೇಟ್ ಆಗೋಗ್ಬಿಡ್ತದೆ. ತಿರುಗಿನಿ ಯಾಕೆ, ಇನ್ನು ತಿರ್ಗ ಮಳೆಗಿಳೆ ಬರೋ ಟೇಮ್ ಆಯಿತು. ಬರ್ರಿ ಹೋಗೋಣ. ಅತ್ತೆ ನಡೀರಿ ಹೋಗೋಣ, ಹತ್ತು ಬರ್ರಿ ಕಾರ್ನ. ಬರ್ರಮ್ಮ, ಬರ್ರಿ ಹೋಗೋಣ ಬರ್ರಿ. ಹತ್ತನ್ ಬರ್ರಿ. ನೀನು ಯಾವಾಗ ಪದ್ದಿ ಬರೋದು? ಅಯ್ಯೋ ಇವ್ರು ಕಾರ್ ತರಕ್ಕೆ ಹೋಗೋರ, ಹಿಡಿಯೋಕ್ಕಾಗಕ್ಕಿಲ್ಲ ಇವ್ರನ್ನಂತೂ. ಯಪ್ಪ ನೀನು ನೋಡಬೇಕು. ಕಾರ್ ತರಕ್ಕೆ ಹೋಗವ್ರೆ. ಅಯ್ಯೋ ನನ್ನ ಮುಂದೆ ಬಿಲ್ಡಪ್ ಕೊಡಕ್ಕೆ ಬಂದರು. ನಾನೇನು ಮಾತಾಡಲಿಲ್ಲ, ಶಾನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ತೋರಕ್ಕೆ ಹೋದ್ರಮ್ಮ ಕಾರ್ನ. ಇನ್ನೇನು ತಗೊಂಬಿಟ್ಟು ಬರ್ತಾರೆ ಅನ್ನಿಸ್ತದೆ. ಉಣ್ಕೊಂಡು ತಿನ್ಕೊಂಡು ನಿಧಾನಕ್ಕೆ ಬರ್ತಾರೆ. ಅಲ್ಲೂ ಕೇಳ್ದೆ ಅಡುಗೆ ಗಿಡಿಗೆ ಮಾಡಲ ಅಂದರೆ ಕಾರ್ ತಗೊಂತಿದ್ದೀವಲ್ಲ, ಅಡುಗೆ ಪಡುಗೆ ಏನಕ್ಕೆ ಫುಲ್ ಎಲ್ಲ ಇದು ಮಾಡ್ಕೊಂಬಿಟ್ಟು ಬರಬೇಕು, ಹಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ರು. ಇವನು ಮಾಡ್ಕೊಳ್ರಮ್ಮ ಅಂತೇಳಿ ನಾನು ಸುಮ್ಕಾದೆ. ನಂಗೆ ಯಾಕೆ ಬೇಕು ಹೇಳಿ ಸುಮ್ಮನೆ. ಅದಕ್ಕೆ ಸುಮ್ಮನಾದೆ. ನನಗೇನು ಕಾರು ಚಿಲ್ಲ ಪದಿ, ಅದಕ್ಕೆ ನಿಂಗೆ ಹೇಳಿ ಊರಿಗೆ ತಗೊಂಡೋಗಿ ಅಂತ ಹೇಳ್ಬಿಟ್ಟು. ಏನು ಸ್ಕೂಟಿ ಕಾರು ಎಲ್ಲ ಇದು ಮನೆಗೆ ನಿಲ್ಲಿಸ್ಕೋಬೇಕು ಅಷ್ಟೇನೆ. ಅದೇ ಓಡಿಸೋದೊಂದು ಕಲ್ತ್ಕೋಬೇಕು ನಾವು. ಬತ್ತಾರೆ ಇನ್ನೇನು ಬರೋ ಟೇಮ್ ಆಯಿತು. ಬತ್ತಾರೆ ಇಲ್ಲ ರೌಂಡ್ಸ್ ಹಾಕೊಂಡು ನಿಧಾನಕ್ಕೆ ಬತ್ತಾರೆ. ನಾವು ಬೆಳಿಗ್ಗೆ ಹೋದರ್ ಕಣವ. ನಾನು ಅದಕ್ಕೆ ನಿಂಗೆ ಹೇಳೋಣ ಅಂತ ಫೋನ್ ಹಾಕಿದೆ. ಇವನು ಆಗಲೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆಲ್ಲ ಫೋಟೋನೇ ಹಾಕ್ಬಿಟ್ಟವ್ರೆ. ಹೋಗತ್ತಾಗಿ ಎಂಥ ಕಲರು ನಾನು ನೋಡಲಿಲ್ಲಪ್ಪ, ಇನ್ಸ್ಟಾಗ್ರಾಮ್ ಎಲ್ಲ ನೋಡಲಿಲ್ಲ. ಬಿಳೆ ಕಲರಾ? ಓಹೋ ಹೌದೇನು? ನಾನೇನು ತೆಗೆದು ನೋಡಲೇ ಇಲ್ಲ ಕಣವ ನಾನು. ಬಿಡುವತ್ತ ಯಾವುದೋ ಒಂದು ಕಲರ್ ಅತ್ತಾಗ ತಗೊಂಡು. ನಾನಂತೂ ಏನೂ ಹಾಕಿಲ್ಲ ಪದಿ, ನೀನು ನೋಡ್ದಲ್ಲ, ಅವ್ರು ಹಾಕೊಂಡ್ಲಿ ಬಿಡು. ಹೌದಾ? ಸರಿ ಹಾಕೊಂಡ್ಲಿ ಬಿಡು. ಯಾವಾಗ ಬತ್ತಿ ಹೇಳು? ಇನ್ನೂ ಒಂದು ದಿನ 2 ದಿನನಾ? ಹೌದಾ? ಸರಿ ಹಂಗಾರೆ. ಹುಷಾರಾಗಿ ಬಾ. ಏನಾನ ಇಸ್ಸಿ ಇದ್ರೆ ಫೋನ್ ಮಾಡು. ನಂದು ಎಲ್ಲ ರೆಡಿ ಆಯ್ತೈತೆ, ಐಟಮ್ಸ್ ಎಲ್ಲ ತಗೊಂಬಿಟ್ಟು ಬರೋಕ್ಕೆ ಹೋಗ್ಬೇಕು. ನೀನು ಬರಲಿ ಅಂತ ಕಾಯ್ತಿದ್ದೀನಿ. ಸರ್ರು ಫೋನ್ ಮಾಡಿದ್ರು, ಎಲ್ಲ ಮಾಡಿ ರವೆ ಉಂಡೆ ಎಲ್ಲ ನನವೆ ಅಂತ ಹೇಳಿ ಮಿಸ್ ಮಾಡ್ದಿದ್ದಂಗೆ ಬಾ ಸರ್ನ. ಸರಿನಾ? ಸರಿ ಆಯಿತು. ಸರಿ ಪದ್ದು ಮಾಡ್ತೀನಿ. ಅತ್ತೆರು ಬಂದರು. ಅತ್ತೆ ಬನ್ನಿ ಕಾಫಿ ಗಿಪಿ ಏನಾರ ಮಾಡ್ಕೊಂಬಿಟ್ಟು ಬರನೇ? ಏನು ಬೇಡ ಸುಮ್ಕಿರಮ್ಮಿ. ಒಟ್ಟು ತುಂಬ ಊಟ ಕೊಡ್ಸಿದ್ರು. ಅದು ಅಂಥದ್ದು ರೋಟಿ, ಆಮೇಕಿಂದ ಅದು ಎಂತೆಂಥದ್ದು ಗೋಪಿ ಮಂಚೂರಿ, ಆಮೇಕಿಂದ ಅದು ಏನೇನೋ ಕೊಡ್ಸಿದ್ರು ಕಣವ. ತಿಂದೆ ಆತಾಗಿ ಒಟ್ಟು ತುಂಬ್ಕೊಬಿಟ್ಟಿದ್ದೀನಿ. ನೀನು ಕಾಫಿ ಗಿಪಿ ಅಂತ ಹೋದ್ರಿ ಇನ್ನು ಅಷ್ಟೇ. ನೀನು ಬೇಡ ಸುಮ್ಮನೆ ನೀನು ಯಾಕೆ? ಸುಮ್ಮನೆ ಬೇಡ, ಸುಮ್ಕಿರು. ನೀನು ನೀನು ನೋಡಿ ಪಾರ್ಸಲ್ ಬರನಿ ಅಂತ ಅನ್ಕೊಂಡ್ರೆ ಈ ಹೋಟ್ಲಾಗ ಪಾರ್ಸಲ್ ಗಿರ್ಸಲ್ ಕೊಡಕ್ಕಿಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ನಮಗೂ ಗೊತ್ತಾಗಕ್ಕಿಲ್ವಲ್ಲ, ಸುಮ್ಮನಾದೆ. ಅಲ್ಲ, ಯಾವ ಹೋಟ್ಲಾಗ ಪಾರ್ಸಲ್ ಕೊಡಕ್ಕಿಲ್ಲ? ನನಗೆ ತಂದು ಕೊಡಬಾರ್ದು, ನಾವು ಹೊಟ್ಟೆ ಉರಿ. ಪೂಜೆ ಎಲ್ಲ ಆಯ್ತಾ ಅತ್ತೆ? ಕಡಮಿ ಎಲ್ಲನೂ ಆಯಿತು. ಪೂಜೆ ಗೀಜೆ ಎಲ್ಲನೂ ಆಯಿತು. ಏನೂ ಇಲ್ಲ ಇನ್ನು. ಅದೇ ಇವ್ರ ಕಾರಾಗೆ ಇಲ್ಲೇ ಅಡ್ಡಾಡ್ಕೊಂಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ನಮ್ಮನ್ನು ಸುತ್ತಿ ಹಂಗೆ ಸುತ್ತಿದ್ರು ಕಣ. ಸುಮ್ಮನೆ ಆ ದೇವಸ್ಥಾನ ಅದು ಇದು ಅಂತ ನಮ್ಗೆ ಗೊತ್ತಾಗ ಆಸೆ ಕಳಿತು ಬಂದ್ವಿ. ಅತ್ತಾಗಿ ನೀವು ಓಡಿಸ್ಕೊಂಡು ಹೋಗ್ರಪ್ಪ, ಓಡಾಡ್ಕೊಬಿಟ್ಟು ಬರ್ರಿ. ಇನ್ನೇನು ಮನೆಗಿರೋರು ಅಂತ ಹೇಳ್ಬಿಟ್ಟು ನೆಟ್ಟಗೆ ಬಂದ್ವಿ. ಹೆಂಗೋ ಬಿಡಿಯತ್ತೆ, ಅವ್ರಂತೂ ಕಾರ್ ತಗೊಂಡ್ರಲ್ಲ, ನಂಗೆ ಅದೇ ನೆನೆಯ ಖುಷಿ. ಹೆಂಗೋ ದೇವಸ್ಥಾನಕ್ಕೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಬಿಟ್ಟು ಬಂದ್ರಲ್ಲ, ಸಾಕು ಬಿಡಿ. ಮನೆಗೆ ಹೆಂಗೋ 2 ಕಾರ್ ಬಂದವು. ಮಾಮ ಇದ್ದಿದ್ರೆ ಚೆನ್ನಾಗಿರೋದು. ಈ ಮಾಮ ಬರೋದೇ ಇಲ್ಲ ಕಣಪ್ಪ, ಶಾನೆ ಯಾವಾಗೂ ಹೊರ್ಗಡೆನೇ ಇರ್ತದೆ. ಆಟ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಬಂದು ಏನಕ್ಕೂ ಮನೆಗೆ ಜಾಸ್ತಿ ಇದೇ ಬರೋಲ್ಲ. ಹೋಗ್ಲಿ ಬಿಡ್ರಿ ಹೆಂಗೋನು. ಮನೆಗೆ 2 ಕಾರ್ ಬಂದಂಗೆ ಆಯಿತು. ನಾನಂತೂ ಅತ್ತೆ ಫ್ರೀಯಾಗಿ ಬಂದಿರಲಿಲ್ಲ ಅಂದಿದ್ರೆ ಕಾಸು ಕೊಟ್ಟೆಲ್ಲ ತಗೊಳ್ಳೋ ಅಂತ ಮಗಳೇ ಅಲ್ಲ. ನಾನಂತೂ ಕಾಸು ಕೊಟ್ಟು ತಗೋತಾನೂ ಇರಲಿಲ್ಲ. ನಾನಂತೂ ಏನಕ್ಕೆ ತಗೋಬೇಕಿತ್ತು ಅಂತ ಸುಮ್ಮನೆ ಇರ್ತಾ ಇದ್ದೆ. ಹೆಂಗೋ ಫ್ರೀಯಾಗಿ ಬಂದಿತ್ತಲ್ಲ, ಅದಕ್ಕೆ ನಾನು ತಗೊಂಡಿದ್ದು ಅಷ್ಟೇನೆ. ಹೋಗ್ಲಿ ಬಿಡಮ್ಮಿ, ಒಬ್ಬೊಬ್ರಿಗೂ ನಂದು ಇಷ್ಟ ಇರ್ತದೆ. ನನಗೂ ಖುಷಿ ಆಯ್ತದಾಗೆ. ಎಲ್ಲ ಮಕ್ಕಳು ಹಿಂಗೆ ಹೊಂದ್ಕೊಂಡು ಸಣ್ಣಾಕಿದ್ರೆ ಸೊರೋಯ್ತದೆ. ಆದರೆ ಈ ಪ್ರೇಮಿ ನೇತ್ರಿ ಅವಾಗವಾಗ ಹೊಸಿ ಕಿರಿಕ್ ಅಷ್ಟೇ ನಿನಗೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣ್ಮಗಳೇ.
ನೋಡು ನಿನಗೆ ಏನ ಬೇಕಾರು ಏನ ಇದು ಬೇಕಾರು ಸಂಕೋಚ ಇಲ್ದಂಗೆ ಕೇಳು ನಮ್ಮನ್ನ ಸರಿನಾ. ನೀ ಈ ಮನೆ ಮಗಳು ಸರಿನಾ. ಅತ್ತೆ ಅಯ್ಯೋ ನನಗೇನು ಕತೆ ಬೇಕು, ಎಲ್ಲ ಕೊಟ್ಟಿದ್ದೀರಾ, ಪ್ರೀತಿ ವಿಶ್ವಾಸ ಅದ್ರ ಜೊತೆಗೆ ಆಸ್ತಿನೂ ಕೊಟ್ಟಿದ್ದೀರಾ. ನೀವು ಒಳ್ಳೆ ಸಂದ ಕೇಳ್ತಿರಲ್ಲ ನನಗೆ, ಇನ್ನೇನು ಬೇಕು ನನಗಂತೂ. ನನಗಿನ್ನೇನು ಬೇಡ, ನಿಮ್ಮ ಪ್ರೀತಿ ಎಲ್ಲ ಸಿಕ್ಕೈತೆ ನನಗೆ. ಇಷ್ಟೊಂದೆಲ್ಲ ಮಕ್ಕಳು ಸಮಾನವಾಗಿ ಆಸ್ತಿ ಕೊಟ್ಟಿದ್ದೀರಾ, ತಗೊಳಮ್ಮ ಅಂತ ಹೇಳ್ಬಿಟ್ಟು ಇನ್ನೇನತ್ತೆ ಬೇಕು ನನಗೆ. ಇರಿ ಅತ್ತೆ, ನಿಮ್ಮ ಕಾಫಿ ಗಿಫಿನ ಇಕ್ಕೊಂಬಿಟ್ಟಾದ್ರೂ ಬಂದು ಕೊಡ್ತೀನಿ ಇರಿ. ಎಲ್ಲರೂ ಒಂದಿನ ಮಂತ್ರಾಲಯದ ಕಡೆ ಟ್ರಿಪ್ಗೆ ಹೋಗನ್ ಕಣಮ್ಮಿ. ನಾವು ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ಬೋದಲ್ವೇ. 2 ಕಾರ್ ಅವೆ, 2 ಕಾರಾಗ ನಮ್ಮ ಮನೆಯವರೆಲ್ಲ ಇಡಿಸ್ತಾರೆ, ಹೋಗ್ಬಿಟ್ಟು ನೆಮ್ಮದಿಯಾಗಿ ಬರ್ಬೋದು. ಅತ್ತೆ ನೋಡೋಣ ಇರಿ, ಹೊಸ್ದಾಗಿ ಬಂದವಲ್ಲ ಈ ಕಾರುಗಳು, ಸುಮ್ಮನೆ ಯಾಕೆ ನೋಡೋಣ. ಬಂದಮೇಲೆ ಕೇಳಿ ಎಲ್ಲ ನನಗೆ ಹೋಗೋಣ ಸುಮ್ಕಿರು. ಪದ್ದಿನ ಊರಿಗೆ ಹೋಗೋಳೆ, ಅವಳು ಊರಿಂದ ಬರಲಿ, ಎಲ್ಲ ಬಂದಮೇಲೆ ಆಮೇಲೆ ನಿಧಾನಕ್ಕೆ ಹೋಗ್ಬಿಟ್ಟು ಬರೋನಿ. ಹ್ಞೂ ಕಣಮ್ಮಿ, ನಿಮ್ಮ ಮಾವಯ್ಯ ಕರ್ಕೊಂಡು ಹೋಗ್ತಿದ್ದ ಟ್ರಿಪ್ ಹೊರಗಡೆ. ಇವಾಗ ನಾನು ನಿಮ್ಮ ಮಾವಯ್ಯ ಹೋದ್ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ, ನನ್ನ ಯಾರು ಕರ್ಕೊಂಡು ಹೋಗ್ತಿರಲಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರೋನಿ ಅಂತ. ಸರಿ ಆಯ್ತು ಹೇಳತ್ತೆ, ಹೋಗ್ಬಿಟ್ಟು ಬರೋನಿ ಆಯ್ತು ಹೇಳಿ. ಸರಿ ಸರಿ.